ನಮಸ್ಕಾರ ಸ್ನೇಹಿತರೆ. ಯೂಟ್ಯೂಬ್ನಲ್ಲೇ ಕನ್ನಡ ಡಬ್ನಲ್ಲಿ ನೋಡಬಹುದಾದ ಕೆಲ ಸಿನಿಮಾಗಳು ದೊಡ್ಡ OTT ಸಿನಿಮಾಗಳಿಗಿಂತಲೂ ಹೆಚ್ಚು ಸಸ್ಪೆನ್ಸ್, ಟ್ವಿಸ್ಟ್ ಮತ್ತು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಹೊಂದಿರ್ತವೆ. ಆದರೆ ಇಂತಹ ಹಿಡನ್ ಜೆಮ್ಸ್ ಬಗ್ಗೆ ಇನ್ನೂ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಆಕ್ಷನ್, ಮಿಸ್ಟ್ರಿ, ಕ್ರೈಮ್, ಸರ್ವೈವಲ್, ಝಾಂಬಿ ಮತ್ತು ಸೂಪರ್ ಹೀರೋ ಫೀಲ್ ಕೊಡುವ ಒಟ್ಟು 7 ಡಿಫರೆಂಟ್ ಕಾನ್ಸೆಪ್ಟ್ ಸಿನಿಮಾಗಳನ್ನು ರೆಕಮೆಂಡ್ ಮಾಡ್ತೀನಿ. ಪ್ರತಿಯೊಂದು ಸಿನಿಮಾ ತನ್ನದೇ ಆದ ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅತ್ಯಂತ ಮುಖ್ಯವಾಗಿ ಈ ವಿಡಿಯೋ ಸಂಪೂರ್ಣ ಸ್ಪಾಯ್ಲರ್ ಫ್ರೀ. ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಲಾಸ್ಟ್ವರೆಗೂ ನೋಡಿ. ನಿಮ್ಮ ನೆಕ್ಸ್ಟ್ ವಾಚ್ಗೆ ಪರ್ಫೆಕ್ಟ್ ಸಿನಿಮಾ ಸಿಗೋದು ಗ್ಯಾರಂಟಿ. ಇಂತಹ ಕನ್ನಡ ಮೂವಿ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಮ್ಮ ಲಿಸ್ಟ್ನ ನಂಬರ್ 7 ಸಿನಿಮಾದಿಂದ ಶುರು ಮಾಡೋಣ. ನಂಬರ್ 7 ಈಗಲ್. ಒಬ್ಬ ಸಿಂಪಲ್ ಕಾಟನ್ ಫಾರ್ಮರ್ ಬಗ್ಗೆ ಬರೆಯಲು ಶುರು ಮಾಡಿದ ಒಂದು ಜರ್ನಲಿಸ್ಟ್ ಕೊನೆಗೆ ದೇಶವನ್ನೇ ಬೆಚ್ಚಿ ಬೀಳಿಸುವಷ್ಟು ದೊಡ್ಡ ಸೀಕ್ರೆಟ್ ಅನ್ನು ಕಂಡುಹಿಡಿದ್ರೆ ಅಷ್ಟೇ ಸಾಕು, ಅಲ್ಲಿಂದ ಸಿನಿಮಾ ನಿಮ್ಮ ಅಟೆನ್ಷನ್ ಅನ್ನು ಫುಲ್ ಹಿಡಿದುಕೊಳ್ಳುತ್ತದೆ. ಕಥೆಯ ಸೆಂಟರ್ನಲ್ಲಿರುವ ಸಹದೇವ್ ವರ್ಮಾ ಹೊರಗೆ ನೋಡಲು ತುಂಬಾ ಸಾಮಾನ್ಯ ವ್ಯಕ್ತಿ. ಆದರೆ ಅವನ ಹಿಂದುಗಡೆ ಇರುವ ಬ್ಯಾಕ್ ಸ್ಟೋರಿ ಮತ್ತು ಅವನ ಸುತ್ತ ನಡೆಯುವ ಘಟನೆಗಳು ಒಂದೊಂದಾಗಿ ಹೊರಬರುತ್ತಾ ಹೋದಂತೆ ಸಿನಿಮಾ ಸಂಪೂರ್ಣ ಬೇರೆ ಲೆವೆಲ್ಗೆ ಶಿಫ್ಟ್ ಆಗುತ್ತದೆ. ಒಬ್ಬರ ಬಗ್ಗೆ ಇಷ್ಟು ಜನ ಯಾಕೆ ಹುಡುಕುತ್ತಿದ್ದಾರೆ, ಅವನು ನಿಜವಾಗಿಯೂ ಯಾರು, ಅವನ ರಿಯಲ್ ಮಿಷನ್ ಏನು, ಈ ಪ್ರಶ್ನೆಗಳ ಸುತ್ತ ಕಥಿಸಾಗುತ್ತೆ. ಅದಕ್ಕಿಂತ ಹೆಚ್ಚು ಹೇಳಿದರೆ ಈ ಸಿನಿಮಾದ ಸಸ್ಪೆನ್ಸ್ ಕಡಿಮೆಯಾಗುತ್ತದೆ. ಈ ಸಿನಿಮಾದಲ್ಲಿ ಕೇವಲ ಮಾಸ್ ಆಕ್ಷನ್ ಮಾತ್ರ ಇಲ್ಲ, ಅದರ ಜೊತೆಗೆ ಇನ್ವೆಸ್ಟಿಗೇಷನ್, ಅಂಡರ್ ಕವರ್ ಆಪರೇಷನ್, ಸೀಕ್ರೆಟ್ ನೆಟ್ವರ್ಕ್ ಮತ್ತು ಹೈ ರಿಸ್ಕ್ ಮಿಷನ್ಸ್ ಕೂಡ ಕಥೆಯನ್ನು ಇನ್ನಷ್ಟು ಎಂಗೇಜಿಂಗ್ ಆಗಿ ಮಾಡುತ್ತವೆ. ಅದರಿಂದ ಸಿನಿಮಾ ಸ್ಟಾರ್ಟ್ ಆದಮೇಲೆ ಮುಂದೆ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ನಿರಂತರವಾಗಿರುತ್ತದೆ. ನೀವು ಆಕ್ಷನ್ ಥ್ರಿಲ್ಲರ್ಸ್, ಮಿಸ್ಟ್ರಿ ಮತ್ತು ಟ್ವಿಸ್ಟ್ಗಳಿರುವ ಸ್ಟೋರೀಸ್ ಇಷ್ಟಪಡುವವರಾದರೆ ಈಗಲ್ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿರಬೇಕಾದ ಸಿನಿಮಾ. ಇದನ್ನು ಕನ್ನಡ ಡಬ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡಬಹುದು. ನಂಬರ್ 6 ರನ್ ಬೇಬಿ ರನ್. ನಿಮ್ಮ ಲೈಫ್ನಲ್ಲಿ ಒಬ್ಬ ಸ್ಟ್ರೇಂಜರ್ಗೆ ಮಾಡಿದ ಒಂದು ಚಿಕ್ಕ ಹೆಲ್ಪ್ ನಿಮ್ಮನ್ನೇ ದೊಡ್ಡ ಕ್ರೈಮ್ ಕೇಸ್ ಮಧ್ಯೆ ನಿಲ್ಲಿಸಿದ್ರೆ, ಇದೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಮೇಲೆ ಸಾಗುವ ಸಿನಿಮಾ ರನ್ ಬೇಬಿ ರನ್. ಕಥೆಯ ಹೀರೋ ಸತ್ಯ, ಒಬ್ಬ ಬ್ಯಾಂಕ್ ಎಂಪ್ಲಾಯ್. ಮದುವೆಯ ತಯಾರಿಯಲ್ಲಿ ಇದ್ದ ಅವನ ಜೀವನ ತುಂಬ ನಾರ್ಮಲ್ ಆಗಿ ಸಾಗುತ್ತಿರುತ್ತದೆ. ಆದರೆ ಒಂದು ದಿನ ಭಯದಿಂದ ಓಡಿ ಬರುತ್ತಿರುವ ಅಪರಿಚಿತ ಹುಡುಗಿ ಸಹಾಯ ಕೇಳುತ್ತಾಳೆ. ಮಾನವೀಯತೆಯಿಂದ ಅವಳಿಗೆ ಸಹಾಯ ಮಾಡ್ತಾನೆ. ಆದರೆ ಆ ಒಂದು ಡಿಸಿಷನ್ ಅವನ ಸಂಪೂರ್ಣ ಜೀವನವನ್ನೇ ಟರ್ನ್ ಮಾಡಿಬಿಡ್ತದೆ. ಸ್ವಲ್ಪ ಸಮಯದ ನಂತರ ನಡೆದ ಒಂದು ಶಾಕಿಂಗ್ ಘಟನೆ ಸತ್ಯನನ್ನು ಯಾರೂ ಊಹಿಸದ ಮರ್ಡರ್ ಇನ್ವೆಸ್ಟಿಗೇಷನ್ ಒಳಗೆ ಎಳೆಯುತ್ತದೆ. ಈಗ ಅವನ ಮುಂದೆ 2 ದೊಡ್ಡ ಪ್ರಶ್ನೆಗಳು. ಅವನು ಈ ಟ್ರ್ಯಾಪ್ನಿಂದ ಹೇಗೆ ಹೊರಬರುತ್ತಾನೆ? ಇದರ ಹಿಂದೆ ಇರುವ ರಿಯಲ್ ಗೇಮ್ ಏನು? ಈ ಉತ್ತರಗಳಿಗಾಗಿ ಸಿನಿಮಾ ನಿಮಗೆ ಒಂದರ ಹಿಂದೆ ಒಂದರಂತೆ ಟ್ವಿಸ್ಟ್ಗಳು ನೀಡುತ್ತಾ ಸಾಗುತ್ತದೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದ ವಿಷಯ ಅಂದರೆ ಸಸ್ಪೆನ್ಸ್ ಅನ್ನು ಅನಗತ್ಯವಾಗಿ ಎಳೆಯದೆ ಫಾಸ್ಟ್ ಪೇಸ್, ಇನ್ವೆಸ್ಟಿಗೇಷನ್ ಮತ್ತು ಮಿಸ್ಟ್ರಿಯನ್ನು ಬ್ಯಾಲೆನ್ಸ್ ಮಾಡಿರುವ ರೀತಿ. ಆದ್ದರಿಂದ ಮುಂದೆ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ಕೊನೆಯವರೆಗೂ ಉಳಿಯುತ್ತದೆ. ನೀವು ಕ್ರೈಮ್ ಥ್ರಿಲ್ಲರ್ಸ್, ಇನ್ವೆಸ್ಟಿಗೇಷನ್ ಡ್ರಾಮಾ ಮತ್ತು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇರುವ ಸಿನಿಮಾಗಳನ್ನು ಇಷ್ಟಪಡುತ್ತಿದ್ದರೆ ರನ್ ಬೇಬಿ ರನ್ ಖಂಡಿತ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 5 ಪಾರ್ಕಿಂಗ್. ಒಂದು ಪಾರ್ಕಿಂಗ್ ಸ್ಪೇಸ್ಗಾಗಿ ಇಬ್ಬರ ನಡುವೆ ಶುರುವಾದ ಚಿಕ್ಕ ಆರ್ಗ್ಯುಮೆಂಟ್ ಕೊನೆಗೆ ಎಷ್ಟು ಡೇಂಜರಸ್ ಆಗಬಹುದು ಅಂತ ತೋರಿಸುವ ಸಿನಿಮಾ ಪಾರ್ಕಿಂಗ್. ಕಥೆಯಲ್ಲಿ ಈಶ್ವರ್ ಒಬ್ಬ IT ಪ್ರೊಫೆಷನಲ್ ತನ್ನ ಪ್ರೆಗ್ನೆಂಟ್ ವೈಫ್ ಜೊತೆ ಹೊಸ ಮನೆಗೆ ಶಿಫ್ಟ್ ಆಗುತ್ತಾನೆ. ಅದೇ ಮನೆಯಲ್ಲಿ ಕೆಳಮಹಡಿಯಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿರುವ ಒಬ್ಬ ಗೌರ್ಮೆಂಟ್ ಆಫೀಸರ್ ಇದ್ದಾನೆ. ಇಬ್ಬರ ಜೀವನವೂ ಚೆನ್ನಾಗಿಯೇ ಸಾಗುತ್ತಿರುತ್ತದೆ. ಆದರೆ ಒಂದೇ ಪಾರ್ಕಿಂಗ್ ಸ್ಲಾಟ್ ಎಲ್ಲಾ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಮೊದಲಿಗೆ ಇದು ತುಂಬಾ ಸಿಂಪಲ್ ಡಿಸ್ಪ್ಯೂಟ್ ಅಂತ ಅನಿಸುತ್ತದೆ. ಆದರೆ ದಿನಗಳು ಕಳೆದಂತೆ ಅದು ಈಗೋ ಬ್ಯಾಟಲ್ ಆಗಿ ಬದಲಾಗುತ್ತದೆ. ಒಬ್ಬರು ಹಿಂದೆ ಸರಿಯಲ್ಲ, ಒಬ್ಬರು ಮಾಡಿದ ಮೂವ್ಗೆ ಇನ್ನೊಬ್ಬರು ಕೌಂಟರ್ ಮೂವ್ ಕೊಡುತ್ತಾರೆ. ಅಲ್ಲಿಂದ ಕತೆ ನಿಧಾನವಾಗಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಫೀಲ್ ಕೊಡಲು ಶುರು ಮಾಡುತ್ತದೆ. ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ದೊಡ್ಡ ವಿಲನ್ ಅಥವಾ ದೊಡ್ಡ ಕ್ರೈಮ್ ಇಲ್ಲದೆ ಸಾಮಾನ್ಯ ಜೀವನದಲ್ಲಿ ನಡೆಯುವ ಒಂದು ಸಣ್ಣ ವಿಷಯವನ್ನೇ ಎಷ್ಟು ಇಂಟೆನ್ಸ್ ಆಗಿ ತೋರಿಸಬಹುದು ಅನ್ನೋದನ್ನು ಪ್ರೂವ್ ಮಾಡುತ್ತದೆ. ಪ್ರತಿಯೊಂದು ಸೀನ್ ನಂತರ ಯಾರು ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಳ್ಳುತ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮನ್ನು ಫುಲ್ ಎಂಗೇಜ್ ಮಾಡುತ್ತದೆ. ನೀವು ರಿಯಲಿಸ್ಟಿಕ್ ಥ್ರಿಲ್ಲರ್ಸ್, ಸೈಕೊಲಾಜಿಕಲ್ ಡ್ರಾಮಾ ಮತ್ತು ಸ್ಲೋ ಬಿಲ್ಡ್ ಟೆನ್ಷನ್ ಇರೋ ಸಿನಿಮಾಗಳನ್ನು ಇಷ್ಟಪಡುತ್ತಿದ್ರೆ ಪಾರ್ಕಿಂಗ್ ಮಿಸ್ ಮಾಡಿಕೊಳ್ಬೇಡಿ. ನಂಬರ್ 4 ಮಾತು ವದಲರ. ಈಸಿ ಮನಿ ಸಂಪಾದಿಸೋಕೆ ಮಾಡಿದ ಒಂದು ಸ್ಮಾಲ್ ಶಾರ್ಟ್ ಕಟ್ ಜೀವನವನ್ನೇ ಸಂಪೂರ್ಣ ಮಿಸ್ ಮಾಡಿದ್ರೆ, ಇದೇ ಕ್ರೇಜಿ ಕಾನ್ಸೆಪ್ಟ್ ಮೇಲೆ ಸಾಗುವ ಸಿನಿಮಾ ಮಾತು ವದಲರ. ಕಥೆಯ ಹೀರೋ ಬಾಬು ಒಬ್ಬ ಡೆಲಿವರಿ ಬಾಯ್. ಕಡಿಮೆ ಸ್ಯಾಲರಿ ಮತ್ತು ದಿನನಿತ್ಯದ ಫೈನಾನ್ಷಿಯಲ್ ಸ್ಟ್ರಗಲ್ನಿಂದ ಬೇಸತ್ತಿರುವ ಅವನು ಫ್ರೆಂಡ್ ಹೇಳಿದ ಒಂದು ಕ್ವಿಕ್ ಮನಿ ಪ್ಲಾನ್ ಟ್ರೈ ಮಾಡಲು ಒಪ್ಪುತ್ತಾನೆ. ಪ್ಲಾನ್ ತುಂಬಾ ಸಿಂಪಲ್ ಅನ್ನಿಸ್ತದೆ, ಆದರೆ ಒಂದು ಡೆಲಿವರಿ ವೇಳೆ ನಡೆದ ಅನಿರೀಕ್ಷಿತ ಘಟನೆ ಅವನನ್ನು ಯಾರೂ ಊಹಿಸದ ದೊಡ್ಡ ಟ್ರಬಲ್ ಒಳಗ ತಳ್ಳಿಬಿಡುತ್ತದೆ. ಒಂದು ಕಡೆ ಡೆಡ್ ಬಾಡಿ, ಇನ್ನೊಂದು ಕಡೆ ಕ್ಯಾಶ್, ಅದರ ಜೊತೆಗೆ ಅನುಮಾನಾಸ್ಪದ ಪರಿಸ್ಥಿತಿ. ಈಗ ಬಾಬು ಈ ಕನ್ಫ್ಯೂಷನಿಂದ ಹೇಗೆ ಹೊರಬರುತ್ತಾನೆ, ನಿಜವಾಗಿಯೂ ಇಲ್ಲಿ ಏನಾಗಿದೆ ಅನ್ನೋ ಕ್ಯೂರಿಯಾಸಿಟಿ ಸಿನಿಮಾ ಮುಂದುವರಿದಂತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಸಸ್ಪೆನ್ಸ್ ಮತ್ತು ಕಾಮಿಡಿ ಎರಡನ್ನೂ ತುಂಬ ನ್ಯಾಚುರಲ್ ಆಗಿ ಮಿಕ್ಸ್ ಮಾಡಿರುವ ರೀತಿ. ಒಂದೆಡೆ ಟೆನ್ಷನ್ ಇದ್ರೆ ಇನ್ನೊಂದೆಡೆ ಬರೋ ಫನಿ ಮೂಮೆಂಟ್ಸ್ ಕಥೆಯನ್ನು ಇನ್ನಷ್ಟು ಎಂಟರ್ಟೈನಿಂಗ್ ಆಗಿ ಮಾಡುತ್ತವೆ.
ಅದರಿಂದ ಸಿನಿಮಾ ಒಂದೇ ವೈಬ್ನಲ್ಲಿ ಸಾಗದೆ ಪ್ರತಿ ಕೆಲವು ನಿಮಿಷಕ್ಕೊಮ್ಮೆ ಹೊಸ ಸರ್ಪ್ರೈಸ್ ಕೊಡುತ್ತಾ ಹೋಗ್ತದೆ. ನೀವು ಕ್ರೈಮ್ ಕಾಮಿಡಿ, ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಅನ್ಪ್ರಿಡಿಕ್ಟಬಲ್ ಸ್ಟೋರೀಸ್ ಇಷ್ಟಪಡುವವರಾದ್ರೆ ಮಾತು ಒದಲರ ಖಂಡಿತ ಒಮ್ಮೆ ಟ್ರೈ ಮಾಡಬೇಕಾದ ಸಿನಿಮಾ. ನಂಬರ್ 3 ಸಾಹಸಂ. ಅದೃಷ್ಟ ನಿಮ್ಮ ಮನೆಯಲ್ಲೇ ಹೂತಾಕಿರ್ಬೋದು ಅಂತ ಗೊತ್ತಾದ್ರೆ ಅದನ್ನು ಹುಡುಕಲು ನೀವು ಎಷ್ಟು ದೂರ ಹೋಗ್ತೀರಾ? ಇದೇ ಯೂನಿಕ್ ಅಡ್ವೆಂಚರ್ ಕಾನ್ಸೆಪ್ಟ್ ಮೇಲೆ ಕಟ್ಟಿರುವ ಸಿನಿಮಾ ಸಾಹಸಂ. ಕಥೆಯ ಹೀರೋ ಗೌತಮ್ ಒಬ್ಬ ATM ಸೆಕ್ಯೂರಿಟಿ ಗಾರ್ಡ್. ಹಣದ ಕೊರತೆಯಲ್ಲಿ ಜೀವನ ಸಾಗಿಸುತ್ತಿರುವ ಅವನಿಗೆ ಒಂದು ದಿನ ತನ್ನ ತಾತ ಬರೆದ ಹಳೆಯ ಡೈರಿ ಸಿಗ್ತದೆ. ಅದರಲ್ಲಿ ಅವರ ಕುಟುಂಬಕ್ಕೆ ಸೇರಿದ ಅಮೂಲ್ಯ ಡೈಮಂಡ್ ಟ್ರೆಜರ್ ಬಗ್ಗೆ ಒಂದು ದೊಡ್ಡ ಸೀಕ್ರೆಟ್ ಇರ್ತದೆ. ಆ ಸುಳಿವು ಅವನನ್ನು ನೇರವಾಗಿ ಪಾಕಿಸ್ತಾನದವರೆಗೆ ಕರೆದೊಯ್ಯುತ್ತದೆ. ಆದರೆ ಇದು ಕೇವಲ ಟ್ರೆಜರ್ ಹಂಟ್ ಅಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸ ರಿಸ್ಕ್, ಅಪಾಯಕಾರಿ ಎನಿಮೀಸ್ ಮತ್ತು ಊಹಿಸದ ಆಬ್ಸ್ಟೆಕಲ್ಸ್ ಅವನ ದಾರಿಯಲ್ಲಿ ನಿಲ್ತವೆ. ನಿಜವಾಗ್ಲೂ ಅವನು ತನ್ನ ಗುರಿ ತಲುಪ್ತಾನಾ ಅಥವಾ ಈ ಮಿಷನ್ ಅವನ ಬದುಕನ್ನೇ ಬದಲಾಯಿಸುತ್ತದಾ ಅನ್ನೋ ಕ್ಯೂರಿಯಾಸಿಟಿ ಸಿನಿಮಾ ಪೂರ್ತಿ ನಿಮ್ಮ ಜೊತೆ ಇರ್ತದೆ. ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ಅಡ್ವೆಂಚರ್, ಆಕ್ಷನ್, ಮಿಸ್ಟ್ರಿ ಮತ್ತು ಹಿಸ್ಟಾರಿಕಲ್ ಬ್ಯಾಕ್ಡ್ರಾಪ್ ಅನ್ನು ತುಂಬ ಸ್ಮೂತ್ ಆಗಿ ಕನೆಕ್ಟ್ ಮಾಡಿರುವ ರೀತಿ. ಅದರಿಂದ ಇದು ಸಾಮಾನ್ಯ ಆಕ್ಷನ್ ಸಿನಿಮಾ ಅನ್ಸೋದಿಲ್ಲ. ಪ್ರತಿಯೊಂದು ಲೊಕೇಶನ್ ಮತ್ತು ಪ್ರತಿಯೊಂದು ಕ್ಲೂ ಕಥೆಯನ್ನು ಇನ್ನಷ್ಟು ಎಂಗೇಜಿಂಗ್ ಮಾಡ್ತಾ ಸಾಗುತ್ತದೆ. ನೀವು ಅಡ್ವೆಂಚರ್ ಥ್ರಿಲ್ಲರ್ಸ್, ಟ್ರೆಜರ್ ಹಂಟ್ ಸ್ಟೋರೀಸ್ ಮತ್ತು ಜರ್ನಿ ಬೇಸ್ಡ್ ಸಿನಿಮಾಗಳ ಫ್ಯಾನ್ ಆಗಿದ್ರೆ ಸಾಹಸಂ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬೇಕಾದ ಸಿನಿಮಾ. ನಂಬರ್ 2 ಮಿರುಥನ್. ಒಂದು ಕೆಮಿಕಲ್ ಲೀಕ್ ಕೆಲವೇ ಗಂಟೆಗಳಲ್ಲಿ ಇಡೀ ಊರನ್ನು ಸರ್ವೈವಲ್ ಝೋನ್ ಆಗಿ ಬದಲಿಸಿದರೆ ಇದೇ ಹೈ ಕಾನ್ಸೆಪ್ಟ್ ಜಾಂಬಿ ಥ್ರಿಲ್ಲರ್ ಸಿನಿಮಾ ಮಿರುಥನ್. ಕಥೆಯ ಹೀರೋ ಕಾರ್ತಿಕ್ ಒಬ್ಬ ಟ್ರಾಫಿಕ್ ಪೊಲೀಸ್. ಅವನ ಜೀವನ ತುಂಬಾ ನಾರ್ಮಲ್ ಆಗಿ ಸಾಗುತ್ತಿರುತ್ತದೆ. ಆದರೆ ಅನಿರೀಕ್ಷಿತವಾಗಿ ಶುರುವಾಗುವ ಒಂದು ವೈರಸ್ ಔಟ್ಬ್ರೇಕ್ ಇಡೀ ನಗರದ ಪರಿಸ್ಥಿತಿಯನ್ನು ಸಂಪೂರ್ಣ ಬದಲಾಯಿಸುತ್ತದೆ. ಎಲ್ಲೆಲ್ಲೂ ಪ್ಯಾನಿಕ್, ಕೇಯಾಸ್ ಮತ್ತು ಜೀವ ಉಳಿಸಿಕೊಳ್ಳುವ ಸ್ಟ್ರಗಲ್ ಮಾತ್ರ ಕಾಣಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ ಕೆಲ ಡಾಕ್ಟರ್ಸ್ ಒಂದು ಮೆಡಿಕಲ್ ಸೊಲ್ಯೂಷನ್ ತಲುಪಿಸಲು ಹೊರಡುತ್ತಾರೆ. ಅವರ ಜೊತೆಗೆ ಕಾರ್ತಿಕ್ ಕೂಡ ಒಂದು ರಿಸ್ಕಿ ಮಿಷನ್ಗೆ ಸೇರುತ್ತಾನೆ. ಇನ್ನೊಂದು ಕಡೆ ತನ್ನ ತಂಗಿಯನ್ನು ಕೂಡ ಹುಡುಕಬೇಕಿದೆ. ಸಮಯ ಕಡಿಮೆ, ಅಪಾಯ ಮಾತ್ರ ಪ್ರತಿ ನಿಮಿಷಕ್ಕೂ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದ ವಿಷಯ ಅಂದ್ರೆ ಇದು ಕೇವಲ ಜಾಂಬಿ ಆಕ್ಷನ್ ಮೇಲೆ ಮಾತ್ರ ಫೋಕಸ್ ಮಾಡೋದಿಲ್ಲ. ಅದರ ಜೊತೆ ಎಮೋಷನ್, ಸರ್ವೈವಲ್, ರೆಸ್ಕ್ಯೂ ಮಿಷನ್ ಮತ್ತು ಟೆನ್ಷನ್ ಅನ್ನು ತುಂಬ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತದೆ. ಅದರಿಂದ ಪ್ರತಿಯೊಂದು ಸೀನ್ನಲ್ಲಿ ಮುಂದೆ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ಹಾಗೇ ಉಳಿಯುತ್ತದೆ. ನೀವು ಜಾಂಬಿ ಸಿನಿಮಾಗಳು, ಸರ್ವೈವಲ್ ಥ್ರಿಲ್ಲರ್ಸ್ ಮತ್ತು ಫಾಸ್ಟ್ ಪೇಸ್ಡ್ ಆಕ್ಷನ್ ಇಷ್ಟಪಡುವವರಾದ್ರೆ ಮಿರುಥನ್ ಖಂಡಿತ ಮಿಸ್ ಮಾಡಿಕೊಳ್ಳಬಾರದ ಸಿನಿಮಾ. ನಂಬರ್ 1 ಮಿನ್ನಲ್ ಮುರಳಿ. ಸೂಪರ್ ಪವರ್ ಸಿಕ್ಕರೆ ಎಲ್ಲರೂ ಸೂಪರ್ ಹೀರೋ ಆಗ್ತಾರಾ ಅಥವಾ ಅದೇ ಶಕ್ತಿ ಒಬ್ರನ್ನ ವಿಲನ್ ಆಗಿಯೋ ಬದಲಾಯಿಸಬಹುದಾ? ಇದೇ ಯೂನಿಕ್ ಕಾನ್ಸೆಪ್ಟ್ ಮೇಲೆ ಕಟ್ಟಿರುವ ಸಿನಿಮಾ ಮಿನ್ನಲ್ ಮುರಳಿ. ಕಥೆಯ ಹೀರೋ ಜೇಸನ್ ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುವ ಟೇಲರ್. ಒಂದು ದಿನ ಅನಿರೀಕ್ಷಿತವಾಗಿ ಬಿದ್ದ ಲೈಟ್ನಿಂಗ್ ಸ್ಟ್ರೈಕ್ ಅವನ ಜೀವನವನ್ನೇ ಸಂಪೂರ್ಣ ಬದಲಾಯಿಸುತ್ತದೆ. ಮೊದಲಿಗೆ ತನ್ನೊಳಗೆ ಆಗುತ್ತಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಅವನು ನಿಧಾನವಾಗಿ ತನ್ನ ಸೂಪರ್ ಪವರ್ಸ್ ಅನ್ನು ಡಿಸ್ಕವರ್ ಮಾಡ್ತಾನೆ. ಆದರೆ ಕಥೆಯ ನಿಜವಾದ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಶುರುವಾಗುತ್ತದೆ. ಯಾಕಂದರೆ ಈ ಶಕ್ತಿ ಸಿಕ್ಕಿರುವುದು ಅವನಿಗೆ ಮಾತ್ರ ಅಲ್ಲ, ಇನ್ನೊಬ್ಬ ವ್ಯಕ್ತಿಯೂ ಅದೇ ರೀತಿಯ ಪವರ್ಸ್ ಪಡೆದಿರುತ್ತಾನೆ. ಆದರೆ ಇಬ್ಬರ ಚಾಯ್ಸ್, ಮೈಂಡ್ಸೆಟ್ ಮತ್ತು ಜರ್ನಿ ಮಾತ್ರ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಅಲ್ಲಿಂದ ಕಥೆ ಒಂದು ಸೂಪರ್ ಹೀರೋ ಡ್ರಾಮಾ ಜೊತೆಗೆ ಎಮೋಷನ್, ಆಕ್ಷನ್ ಮತ್ತು ಸಸ್ಪೆನ್ಸ್ ಅನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಸಾಗುತ್ತದೆ. ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ಇದು ಕೇವಲ VFX ಅಥವಾ ಆಕ್ಷನ್ ಸೀನ್ಸ್ ಮೇಲೆ ಮಾತ್ರ ಅವಲಂಬಿಸೋದಿಲ್ಲ. ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೂ ಒಳ್ಳೆಯ ಎಮೋಷನಲ್ ಕನೆಕ್ಷನ್ ಕೊಟ್ಟಿರುವುದರಿಂದ ಸಿನಿಮಾ ಇನ್ನಷ್ಟು ಎಂಗೇಜಿಂಗ್ ಆಗಿ ಅನಿಸುತ್ತದೆ. ನೀವು ಸೂಪರ್ ಹೀರೋ ಸಿನಿಮಾಗಳು, ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ಥ್ರಿಲ್ಲರ್ಸ್ ಇಷ್ಟಪಡುವವರಾದರೆ ಮಿನ್ನಲ್ ಮುರಳಿ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಗಟ್ಟಾ ಕುಸ್ತಿ 2 ಮೂವಿ ರಿವ್ಯೂ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ. ಅದರ ಲಿಂಕ್ ಈ ವಿಡಿಯೋದ ಎಂಡ್ ಸ್ಕ್ರೀನ್ ಮತ್ತು ಪಿನ್ಡ್ ಕಾಮೆಂಟ್ ಎರಡರಲ್ಲೂ ಸಿಗುತ್ತದೆ. ಅದನ್ನು ತಪ್ಪದೇ ನೋಡಿ.